ನಮಸ್ಕಾರ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ಅರ್ಜುನ ತಪಸ್ಸಿಗೆ ಹೊರಟಂದಿನಿಂದ ಇತ್ತ ನಾಲ್ವರು ಸಹೋದರರಿಗೂ ದ್ರೌಪದಿಗೂ ಯಾಂತ್ರಿಕವಾದ ಜೀವನವಾಗಿತ್ತು. ಅದು ನೀರಸ ಎನಿಸಿಬಿಟ್ಟಿತ್ತು. ಅರ್ಜುನನ ವಿಯೋಗ ಅವರನ್ನು ದುಃಖಕ್ಕೆ ಈಡು ಮಾಡಿತ್ತು. ಅವರು ಪ್ರತಿದಿನ ಅರ್ಜುನನ ಗುಣಗಾನವನ್ನು ಮಾಡದೇ ಇರುತ್ತಿರಲಿಲ್ಲ. ಅವನ ಸಾಹಸ ಗಾಥೆಗಳನ್ನು ಹೇಳದ ದಿನವೇ ಇರುತ್ತಿರಲಿಲ್ಲ. ದ್ರೌಪದಿ ಹೇಳುತ್ತಿದ್ದಳು, ಈ ಅರಣ್ಯ ಎಷ್ಟು ಸುಂದರವಾಗಿದೆ, ಈ ಅರಣ್ಯದಲ್ಲಿ ಅದೇನು ಪಕ್ಷಿಗಳ ಕಲರವ, ಹೂವುಗಳೇನು, ಅವುಗಳ ಸುವಾಸನೆ ಏನು, ಆದರೆ ಅರ್ಜುನ ಹೋದಂದಿನಿಂದ ನನಗೆ ಇದರಲ್ಲಿ ಆಸಕ್ತಿಯೇ ಇಲ್ಲದಂತಾಗಿ ಬಿಟ್ಟಿದೆ. ಅರ್ಜುನ ಮಹಾವೀರನಿದ್ದ, ಅವನಿಗೆ ಎರಡೇ ಕೈಗಳಿದ್ದರು. ಹಿಂದೆ ಕಾರ್ತ್ಯ ವೀರ್ಯಾರ್ಜುನ, ಆತ 1000 ಕೈಗಳನ್ನು ಹೊಂದಿದ್ದ. ಅವನ ಪರಾಕ್ರಮಕ್ಕೆ ಅರ್ಜುನ ಸಾಟಿಯಾಗಿದ್ದ ಎಂದು ಅವಳು ನೆನೆಸಿಕೊಳ್ಳುತ್ತಿದ್ದಳು. ಭೀಮ ಹೇಳುತ್ತಿದ್ದ, ಅಂದು ಸಭಾಭವನದಲ್ಲಿ ಅರ್ಜುನನ ಮಾತಿನಿಂದ ನಾನು ಪ್ರಭಾವಿತನಾಗಿ ಸುಮ್ಮನೆ ಕುಳಿತಿರುತ್ತಿದ್ದೆ. ಇಲ್ಲದಿದ್ದರೆ ಅದೇನು ಅನರ್ಥವಾಗುತ್ತಿತ್ತೋ ಏನೋ. ಅರ್ಜುನ ಎಂಥ ಪರಾಕ್ರಮಿ! ಆ ರಾಜಸೂಯ ಯಾಗದ ಸಮಯದಲ್ಲಿ ಸಾವಿರಾರು ರಾಜರುಗಳನ್ನೆಲ್ಲ ಸೋಲಿಸಿ ಪರಾಜಯಗೊಳಿಸಿ ಅದೆಷ್ಟು ಕಪ್ಪ ಕಾಣಿಕೆಗಳನ್ನು ಅವನು ರಾಜಸೂಯ ಯಾಗಕ್ಕೋಸ್ಕರ ತಂದಿದ್ದ ಎಂದು ನೆನಪು ಮಾಡಿಕೊಳ್ಳುತ್ತಿದ್ದ. ನಕುಲ ಸಹದೇವರು ಅಷ್ಟೇ. ಅರ್ಜುನ ದ್ವಾರಕೆಗೆ ಹೋಗಿದ್ದು, ಅಲ್ಲಿ ಕೃಷ್ಣನ ಅನುಮತಿಯ ಮೇರೆಗೆ ಅವನು ಕೃಷ್ಣನ ತಂಗಿ ಸುಭದ್ರೆಯನ್ನೇ ಸಿಂಹಗಳಿಂದ ಅಪಹರಿಸುವ ಹಾಗೆ ಆ ಯಾದವರಿಂದ ಈ ಸುಭದ್ರೆಯ ಅಪಹರಣವನ್ನು ಮಾಡಿಕೊಂಡು ಬಂದಿದ್ದು, ಇದನ್ನು ಜ್ಞಾಪಿಸಿಕೊಳ್ಳುತ್ತಿದ್ದರು. ಮತ್ತು ತಮ್ಮ ಗುರು ದ್ರೋಣಾಚಾರ್ಯರಿಗೆ ಗುರುದಕ್ಷಿಣೆಯನ್ನು ಒಪ್ಪಿಸಬೇಕಾದ ಸಂದರ್ಭದಲ್ಲಿ ಅವರು ಕೇಳಿದ ಗುರುದಕ್ಷಿಣೆಯಾದರೂ ಏನು, ಅದು ಆ ದೃಪದ ಮಹಾರಾಜ ಅಂತ ಮಹಾವೀರನನ್ನು ಪರಾಜಯಗೊಳಿಸಿ ತಮ್ಮ ಬಳಿ ತಂದು ನಿಲ್ಲಿಸುವಂತೆ ಅವರು ಹೇಳಿದ್ದರು. ಅದನ್ನು ಅರ್ಜುನ ಮಾಡಿದ. ದೃಪದನಿಗಿಂತ ಹೆಚ್ಚಿನ ಹೋರಾಟವನ್ನು ಮಾಡಿ ಅವನನ್ನು ಸೆರೆಯನ್ನು ಹಿಡಿದ ಎಂದು ನಕುಲ ಸಹದೇವರು ಸಹ ಹೇಳುತ್ತಿದ್ದರು. ಹೀಗೆ ಅವರೆಲ್ಲರೂ ಜೀವನದಲ್ಲಿ ಉತ್ಸಾಹವೇ ಇಲ್ಲದಂತೆ ಇರುತ್ತಿದ್ದರು. ಆದರೂ ಅವರು ತಮ್ಮ ಜೊತೆಗಿದ್ದ ವಿಪ್ರರಿಗೆ ಹೋಮ ಹವನ ಯಜ್ಞ ಯಾಗಾದಿಗಳಿಗೆ ಸಾಮಗ್ರಿಗಳನ್ನು ಪೂರೈಸುವುದಾಗಲಿ ಅಥವಾ ದಿನನಿತ್ಯದ ಭೋಜನ ವ್ಯವಸ್ಥೆಯನ್ನು ಮಾಡುವುದಾಗಲಿ ಇವು ಯಾವುದನ್ನು ಕಡಿಮೆ ಮಾಡುತ್ತಿರಲಿಲ್ಲ. ಒಂದು ದಿನ ಭೀಮ ಮುಂಚೆಯಿಂದಲೂ ಸ್ವಲ್ಪ ಅಸಮಾಧಾನದಿಂದಲೇ ಇದ್ದ. ಅವನು ತನ್ನ ಅಸಮಾಧಾನವನ್ನು ತನ್ನ ಅಣ್ಣ ಯುಧಿಷ್ಠಿರನ ಬಳಿ ಹೊರಹಾಕಿದ. ಅವನು ಹೇಳಿದ, ಅಣ್ಣ, ನೀನು ಅಂದು ದ್ಯೂತವನ್ನು ಆಡಿದೆ, ಆ ಜೂಜಾಟದಲ್ಲಿ ಸೋತು ಹೋದೆ. ಆ ದಿನ ದ್ರೌಪದಿಯೂ ಸಹ ಅವಮಾನಕ್ಕೆ ಈಡಾದಳು. ನಾವೆಲ್ಲರೂ ಈ ವನವಾಸಕ್ಕೆ ಬಂದೆವು. ಇಲ್ಲಿ ಈ ಘೋರವಾದ ವನವಾಸವನ್ನು ನಾವು ಮಾಡಬೇಕಾಗಿದೆ. ಜೊತೆಗೆ ನಿನ್ನ ಆದೇಶದಂತೆ ಅಸ್ತ್ರಗಳನ್ನು ಪಡೆಯುವ ಸಲುವಾಗಿ ಅರ್ಜುನ ಹೊರಟು ಹೋದ. ಅವನು ಹೇಗಿದ್ದಾನೋ ಅದೂ ಸಹ ನಮಗೆ ಗೊತ್ತಿಲ್ಲ. ಅಣ್ಣ, ಈಗಲೂ ನಾನು ಹೇಳುತ್ತೇನೆ, ಇದು ಯಾವ ತರಹದ ಜೀವನವನ್ನು ನಾವು ಸಾಗಿಸುತ್ತಿದ್ದೇವೆ? ಇದು ಕ್ಷತ್ರಿಯ ಜೀವನವೇ ಅಲ್ಲ. ವಿಪ್ರರಿಗೆ ಸ್ವಲ್ಪ ಮಟ್ಟಿಗೆ ಈ ಜೀವನ ಅನುಗುಣವಾದದ್ದು, ಆದರೆ ನಮಗಲ್ಲ. ಕ್ಷತ್ರಿಯರಿಗೆ ಏನಿದ್ದರು ರಾಜ್ಯ ಪರಿಪಾಲನೆಯ ಮಾರ್ಗವೇ ಧರ್ಮ ಶ್ರೇಷ್ಠ ಎಂದು ಶಾಸ್ತ್ರಗಳು ಹೇಳುತ್ತವೆ. ಅಣ್ಣ, ಶಾಸ್ತ್ರಗಳು ಹೇಳುತ್ತವೆ,
ಪ್ರತಿದಿನ ಬೆಳಗಿನ ಜಾವದಲ್ಲಿ ಧರ್ಮವನ್ನು ಮಾಡಬೇಕು. ಅಂದರೆ ದೇವರು, ಧ್ಯಾನ, ತಪ, ಜಪ ಇವುಗಳನ್ನು ಕೈಗೊಳ್ಳಬೇಕು. ನಂತರ ಮಧ್ಯಾಹ್ನ ಸಂಜೆಯವರೆಗೆ ದುಡಿಮೆಯನ್ನು ಮಾಡಬೇಕು. ಧನಕ್ಕಾಗಿ ಅಂದರೆ ಅರ್ಥಕ್ಕಾಗಿ ನಾವು ಮಾಡಬೇಕು. ಸಂಜೆಯ ನಂತರ ಬಯಕೆಗಳನ್ನು, ಕಾಮನೆಗಳನ್ನು ಪೂರೈಸಿಕೊಳ್ಳಬಹುದು. ಅಂದರೆ ಬೆಳಗಿನಿಂದ ಸಂಜೆಯವರೆಗೆ ಧರ್ಮ, ಅರ್ಥ, ಕಾಮ ಈ ಮೂರಕ್ಕೂ ಸಮಯವನ್ನು ಮೀಸಲಾಗಿಟ್ಟಿದೆ. ಹಾಗೆಯೇ ಒಬ್ಬರ ಜೀವನದಲ್ಲಿಯೂ ಸಹ ಯೌವನದಲ್ಲಿ ಬಯಕೆಗಳನ್ನು ಪೂರೈಸಿಕೊಳ್ಳುವುದಕ್ಕೆ, ಮಧ್ಯ ಜೀವನದಲ್ಲಿ ದುಡಿಯುವುದಕ್ಕೆ ಅಂದರೆ ಅರ್ಥವನ್ನು ಗಳಿಸುವುದಕ್ಕೆ, ಇಳಿ ವಯಸ್ಸಿನಲ್ಲಿ ನಂತರ ಆಗ ಧರ್ಮವನ್ನು ಮಾಡುವುದಕ್ಕೆ, ಜಪ, ತಪ, ಧ್ಯಾನ, ತಪಸ್ಸು ಇವುಗಳನ್ನು ಮಾಡುವುದಕ್ಕೆ, ಹೀಗೆ ಒಬ್ಬರ ಜೀವನದಲ್ಲಿಯೂ ಸಹ ಒಂದೊಂದು ಕಾಲಘಟ್ಟವನ್ನು ಈ ಧರ್ಮಾರ್ಥ ಕಾಮ ಆಚರಣೆಗಳಲ್ಲಿ ಮೀಸಲಾಗಿಟ್ಟಿದೆ. ಅಣ್ಣ, ನಾವು ಇಲ್ಲಿ ಮಾಡುತ್ತಿರುವುದಾದರೂ ಏನು? ಅಣ್ಣ, ಅರ್ಜುನ ಬರಲಿ, ನಾನು ಕೃಷ್ಣನೊಂದಿಗೆ, ಅರ್ಜುನನೊಂದಿಗೆ ಎಲ್ಲರೊಂದಿಗೆ ಅಲ್ಲಿಗೆ ಹೋಗೋಣ. ಹಸ್ತಿನಾಪುರಕ್ಕೆ ಹೋಗಿ ಅವರೆಲ್ಲರನ್ನು ಧ್ವಂಸ ಮಾಡೋಣ. ಆ ದುರ್ಯೋಧನ, ಕರ್ಣ, ಶಕುನಿ ಯಾರೇ ಬರಲಿ, ನನ್ನೆದುರಿಗೆ ಯಾರೇ ಯುದ್ಧಕ್ಕೆ ಬಂದರು ಅವರನ್ನು ನಾನು ಕೊಲ್ಲುತ್ತೇನೆ. ಅಣ್ಣ, ಅವರೆಲ್ಲರನ್ನು ಕೊಂದ ನಂತರ ನೀನು ಮರಳಿ ವನವಾಸಕ್ಕೆ ಬಾ, ನಾವು ವನವಾಸವನ್ನು ಮುಗಿಸೋಣ. 12 ವರ್ಷವಾದ ನಂತರ ನೀನೇ ರಾಜ್ಯವನ್ನು ನಿಭಾಯಿಸು, ನೀನೇ ರಾಜನಾಗು. ಪ್ರತಿಜ್ಞಾ ಭಂಗ ಆಗಿದೆ ಎನ್ನುವುದಾದರೆ ಯಜ್ಞ, ಯಾಗ, ಹೋಮಗಳನ್ನು ಮಾಡಿ ಯಾವುದಾದರೂ ರೀತಿ ಶಾಂತಿಯನ್ನು ಮಾಡಿಕೊಳ್ಳೋಣ. ಅಣ್ಣ, ಅವರು ಮೋಸದಿಂದ ನಮ್ಮ ರಾಜ್ಯವನ್ನು ಗಳಿಸಿದರು. ಅವರು ವೈಭವವಾಗಿ ಈಗಲೂ ಇದ್ದಾರೆ. ಮೋಸಗಾರರನ್ನು ಮೋಸದಿಂದ ಕೊಲ್ಲಬೇಕು ಎಂದು ರಾಜನೀತಿ ಹೇಳುತ್ತದೆ ಅಣ್ಣ. ಅದರಿಂದ ಯಾವ ಪಾಪವೂ ಬರುವುದಿಲ್ಲ. 13 ವರ್ಷ ಕಳೆಯುವುದು ಎಂದರೇನು ಅಣ್ಣ? ಆಪತ್ಕಾಲದಲ್ಲಿ ಒಂದು ದಿನ ಧರ್ಮದಿಂದ ಆಚರಣೆ ಮಾಡುತ್ತಾ ಕಳೆದರೆ ಅದು 1 ವರ್ಷಕ್ಕೆ ಸಮ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದ್ದರಿಂದ ನಾವು ಈಗಲೇ ಹೋಗೋಣ. 13 ವರ್ಷವಾಯಿತು ಎಂದು ಭಾವಿಸೋಣ. 13 ವರ್ಷ ಕಾಯುವುದು ಬೇಡ ಅಣ್ಣ. ಅಷ್ಟು ಹೊತ್ತಿಗೆ ಆ ದುರ್ಯೋಧನ ಕಪಟಿ ಬಲಿಷ್ಠನಾಗಿ ಬಿಡುತ್ತಾನೆ, ನಾವು ನಾಶವಾಗಿ ಬಿಟ್ಟಿರುತ್ತೇವೆ. 12 ವರ್ಷ ವನವಾಸದ ನಂತರ 1 ವರ್ಷದ ಅಜ್ಞಾತವಾಸದಲ್ಲಿ ಅವನು ಗೂಢಾಚಾರರಿಂದ ನಮ್ಮನ್ನು ಕಂಡು ಹಿಡಿದೇ ತೀರುತ್ತಾನೆ. ಮತ್ತೆ ನಾವು ವನವಾಸಕ್ಕೆ ಬರಬೇಕಾಗುತ್ತದೆ. ಅಥವಾ ಅದು ಮುಗಿದ ಮೇಲೆ ಮತ್ತೆ ನಿನ್ನನ್ನು ಅವನು ಜೂಜಿಗೆ ಆಹ್ವಾನಿಸುತ್ತಾನೆ, ಮತ್ತೆ ನಮ್ಮನ್ನು ವನವಾಸಕ್ಕೆ ಕಳುಹಿಸುತ್ತಾನೆ. ಅಣ್ಣ, ನೀನು ಒಂದು ಕೆಲಸ ಮಾಡು. ನೀನು ಬರದಿದ್ದರೂ ಪರವಾಗಿಲ್ಲ, ನನಗೆ ಅನುಮತಿ ಕೊಡು. ನಾನು ಒಬ್ಬನೇ ಹಸ್ತಿನಾಪುರಕ್ಕೆ ಹೋಗಿ ದುರ್ಯೋಧನ, ಅವನ ಜೊತೆಗಾರರನ್ನು ಎಲ್ಲರನ್ನೂ ಸಂಹರಿಸಿಯೇ ಬರುತ್ತೇನೆ. ಅಣ್ಣ, ಹೇಗೆ ಅಗ್ನಿ ಒಣ ಹುಲ್ಲನ್ನು ದಹಿಸಿ ಹಾಕುತ್ತದೆ, ಹಾಗೆ ನಾನು ಆ ಕೌರವರನ್ನು ಸಂಹರಿಸಿ ಬರುತ್ತೇನೆ, ನನಗೆ ಅನುಮತಿ ಕೊಡು ಎಂದ ಭೀಮ ಕ್ರುದ್ಧನಾಗಿ ಹೇಳಿದ. ಯುಧಿಷ್ಠಿರ ಇವನ ಕ್ರೋಧವನ್ನು ನೋಡಿ ತನ್ನ ತಮ್ಮನನ್ನು ಸಂತೈಸಿದ. ಭೀಮಸೇನ, ನನ್ನ ಪ್ರೀತಿಯ ಸಹೋದರ, ಶಾಂತನಾಗು. ನಾನು ನಿನಗೆ ಅನುಮತಿ ಕೊಡುತ್ತೇನೆ. ಆದರೆ 13 ವರ್ಷಗಳ ಅದಾದ ನಂತರ ನೀನು ಅರ್ಜುನನೊಡನೆ ಆ ದುರ್ಯೋಧನ ಇತ್ಯಾದಿ ಅವರುಗಳನ್ನೆಲ್ಲ ಸಂಹರಿಸು. ನಾನು ಸುಳ್ಳು ಎಂದು ಹೇಳುವುದಿಲ್ಲ. ಈಗ ಕಾಲ ಪಕ್ವವಾಗಿಲ್ಲ ಭೀಮ, ನೀನು ನಂತರ ಮಾಡುವೆಯಂತೆ ಎಂದು ಸಮಾಧಾನ ಪಡಿಸುತ್ತಿದ್ದ. ಅದೇ ಸಮಯಕ್ಕೆ ಸರಿಯಾಗಿ ಬೃಹದಶ್ವ ಎನ್ನುವ ಮಹರ್ಷಿಗಳು ಅಲ್ಲಿಗೆ ಬಂದರು.
ಅವರನ್ನು ನೋಡಿ ತಕ್ಷಣ ಯುಧಿಷ್ಠಿರ ಮತ್ತೆ ಉಳಿದ ಸಹೋದರರೆಲ್ಲರೂ ಎದ್ದು ನಿಂತರು. ಆ ಮಹರ್ಷಿಗಳಿಗೆ ಅರ್ಘ್ಯ, ಪಾದ್ಯ, ಮಧುಪರ್ಕ ಇತ್ಯಾದಿಗಳ ಸೇವೆಯಾಯಿತು. ಅವರು ವಿಶ್ರಮಿಸಿದರು. ನಂತರ ಯುಧಿಷ್ಠಿರ ಅವರೊಂದಿಗೆ ಕುಳಿತು ಅವರೊಂದಿಗೆ ಹೇಳಿದ, ಪೂಜ್ಯರೇ, ಮಹರ್ಷಿಗಳೇ, ನಾನು ಈ ಜೂಜಾಟದಲ್ಲಿ ನಿಪುಣನಲ್ಲ, ನನಗೆ ಅನುಭವವಿಲ್ಲ. ಆದರೂ ಅವರು ಕರೆದರು ಎಂದು ನಾನು ಹೋದೆ. ನನ್ನನ್ನು ಅವರು ನಿಪುಣರಿಂದ ಮೋಸದಿಂದ ನನ್ನನ್ನು ಸೋಲಿಸಿದರು. ನಾನು ರಾಜ್ಯ, ಕೋಶ ಎಲ್ಲವನ್ನೂ ಕಳೆದುಕೊಂಡೆ. ದ್ರೌಪದಿಗೂ ಆ ತುಂಬಿದ ಸಭೆಯಲ್ಲಿ ಎಳೆದು ತಂದು ಅವಮಾನ ಮಾಡಿದರು. ಅವಳು ನಮ್ಮ ಪ್ರಾಣ ಪ್ರಿಯ ಪತ್ನಿಯಾಗಿದ್ದಳು. ಕಠೋರವಾದ ಮಾತುಗಳಿಂದ ಅವಳನ್ನು ನಿಂದಿಸಿದರು. ಈಗ ನನ್ನ ತಮ್ಮಂದಿರ ಮಾತುಗಳನ್ನು ಸಹ ನಾನು ಕೇಳಬೇಕಾಗಿದೆ. ಅಂದು ಆ ಕೌರವರು ಆಡಿದ ಮಾತುಗಳು ಮರ್ಮ ಭೇದಕವಾಗಿ ನನ್ನ ಕಿವಿಯಲ್ಲಿ ಇಂದಿಗೂ ಮೊಳಗುತ್ತಿವೆ. ನನಗೆ ರಾತ್ರಿ ನಿದ್ದೆಯೇ ಬರುತ್ತಿಲ್ಲ. ಮಹರ್ಷಿಗಳೇ, ಅರ್ಜುನ ಅಸ್ತ್ರಗಳನ್ನು ಪಡೆದನೋ ಹೇಗೆ ಅದೂ ಸಹ ಗೊತ್ತಿಲ್ಲ. ಅವನು ಯಾವಾಗ ಹಿಂದಿರುಗುತ್ತಾನೆ ಅದೂ ಸಹ ನನಗೆ ತಿಳಿದಿಲ್ಲ. ಮಹರ್ಷಿಗಳೇ, ನೀವು ತ್ರಿಕಾಲ ಜ್ಞಾನಿಗಳು, ನೀವಾದರೂ ಹೇಳಿ, ನನ್ನಂತಹ ನತದೃಷ್ಟ ರಾಜ, ಅದೃಷ್ಟಹೀನ ರಾಜ ಈ ಪ್ರಪಂಚದಲ್ಲಿ ಯಾರಾದರೂ ಇದ್ದಾರೆ? ಹಿಂದೆ ಎಂದಾದರೂ ಇದ್ದರೆ ನೀವೆಲ್ಲಾದರೂ ಕೇಳಿದ್ದೀರಾ, ಕಂಡಿದ್ದೀರಾ ಎಂದು ಯುಧಿಷ್ಠಿರ ಬೃಹದಶ್ವರ ಬಳಿ ನುಡಿದ. ಆಗ ಮಹರ್ಷಿ ಬೃಹದಶ್ವರ ಹೇಳಿದರು, ಯುಧಿಷ್ಠಿರ, ನಿನಗಿಂತ ಅದೃಷ್ಟಹೀನ ರಾಜನೊಬ್ಬ ಹಿಂದೆ ಇದ್ದ. ಅವನ ಹೆಸರು ನಳ ಮಹಾರಾಜ ಎಂದು. ನೀನೇ ಅದೃಷ್ಟಹೀನ ಎಂದು ಭಾವಿಸಿಕೊಳ್ಳಬೇಡ ಎಂದರು. ಆಗ ಯುಧಿಷ್ಠಿರ ಕೇಳಿದ, ಮಹರ್ಷಿಗಳೇ, ಅದನ್ನು ಸ್ವಲ್ಪ ವಿವರವಾಗಿ ಹೇಳಿ ಎಂದ. ಆ ನಳ ಮಹಾರಾಜನ ಕತೆ ಹೇಗಿತ್ತು, ಅವನು ಅಷ್ಟು ದುರದೃಷ್ಟಶಾಲಿಯಾಗಿದ್ದನೆ ಹೇಗೆ ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.